ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಯುವಕನೋರ್ವ ಸರ್ಕಾರದ ಬಿಸಿಯೂಟಕ್ಕೆ ಬಲ ತುಂಬುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಹಮ್ಮದ್ ಶರೀಫ್ ಎಂಬುವವರು ತಮ್ಮದೇ ಸ್ವಂತ ತರಕಾರಿ ಅಂಗಡಿ ಹೊಂದಿದ್ದು, ಈ ಅಂಗಡಿ ಮೂಲಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಕ್ಷರ ದಾಸೋಹ ಯೋಜನೆಯ ಬಿಸಿಯೂಟಕ್ಕೆ ಉಚಿತವಾಗಿ ತರಕಾರಿ ಒದಗಿಸಲು ಪ್ರಾರಂಭಿಸಿದರು. ಶರೀಫ್ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತಿದ್ದಂತೆ ಈಗ 4 ಶಾಲೆಗಳಿಗೆ ಅನ್ನದಾಸೋಹಕ್ಕೆ ತರಕಾರಿ ಸೇವೆ ನೀಡುವ ಮೂಲಕ ಸ್ಥಳೀಯ ಜನರಿಂದ ಶ್ಲಾಘನೆ ಪಡೆದಿದ್ದಾರೆ. ಅವರು ಕೂಡ ಇಂತಹ ಒಂದು ಪ್ರೇರೇಪಣೆ. ದೂರದರ್ಶನದೊಂದಿಗೆ ಮಹಮ್ಮದ್ ಶರೀಫ್ ಮಕ್ಕಳ ಬಿಸಿಯೂಟದಲ್ಲಿ ತಮ್ಮದೊಂದು ಸಣ್ಣ ಸೇವೆ, ಶಾಲೆಗೆ ಉಚಿತವಾಗಿ ತರಕಾರಿ ನೀಡಲು ಪ್ರಾರಂಭಿಸಿದ ಬಳಿಕ ತಮ್ಮ ವ್ಯಾಪಾರ ಮತ್ತಷ್ಟು ಅಭಿವೃದ್ಧಿಯಾಗಿದೆ ಎಂದು ಸಂತಸ ಹಂಚಿಕೊಂಡರು. ಒಂದು ಹಳೆ ಕಟ್ಟಡ ಅದು ಬೀಳುವಂತ ಪರಿಸ್ಥಿತಿಯಲ್ಲಿದೆ. ಅದನ್ನು ಕೂಡ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಅದನ್ನು ಬೆಳೆಸಬೇಕು, ಅದರಲ್ಲಿ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕನ್ನುವಂತ ನನಗೆ ಒಂದು ತುಂಬಾ ಆಸೆ ಇದೆ. ಬಹುತೇಕ ಬಿಸಿಯೂಟದಲ್ಲಿ ಪೌಷ್ಟಿಕಾಂಶಯುಳ್ಳ ತರಕಾರಿಗಳ ಬಳಕೆ ಮಾಡಲಾಗಿರುತ್ತದೆ ಎಂದರು. ಶರೀಫ್ ಅಂಕಲ್ ನಮಗೆ ಒಳ್ಳೆಯ ತಾಜಾ ಸೊಪ್ಪು ತರಕಾರಿಗಳನ್ನು ನೀಡಿ ಸಹಕರಿಸುತ್ತಿದ್ದಾರೆ. ಕ್ಷೀರ ಭಾಗ್ಯ ಬಿಸಿಯೂಟಕ್ಕೆ ವಾರದ 2 ದಿನ ನಮಗೆ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಿಗುತ್ತಿದೆ. ನಾನು ಮತ್ತು ನನ್ನ ಶಾಲೆಯವರು ತುಂಬ ಖುಷಿಯಾಗಿರುವೆವು ಮಧ್ಯಾಹ್ನದ ಬಿಸಿಯೂಟದಿಂದ. ಮುಖ್ಯ ಶಿಕ್ಷಕಿ ಬೆಂಡಿಕ್ಟ್ ಆಗ್ನೆಸ್ ಮೆಂಡೋನ್ಸ ಕಳೆದ 8 ವರ್ಷಗಳಿಂದ ತಮ್ಮ ಶಾಲೆಗೆ ಮೊಹಮ್ಮದ್ ಶರೀಫ್ ಉಚಿತವಾಗಿ ತರಕಾರಿ ನೀಡುತ್ತಿದ್ದು, ಅವರ ಸೇವೆಗೆ ಬೆಲೆ ಕಟ್ಟಲಾಗದು ಎಂದು ಅಭಿಪ್ರಾಯಪಟ್ಟರು. ತಾಜಾ ತರಕಾರಿ, ಅದೇ ರೀತಿ ವೈವಿಧ್ಯತೆಯನ್ನು ಕೂಡಿದ ತರಕಾರಿ, ಪೋಷಕಾಂಶವುಳ್ಳ ಆಹಾರವನ್ನು ನಮ್ಮ ಶಾಲೆಗೆ ನೀಡ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಶಾಲೆಯ ಪರವಾಗಿ ವಂದನೆಗಳು ಸಲ್ಲಿಸುತ್ತಿದ್ದೇನೆ. ನಮ್ಮ ಸ್ಥಳೀಯ ಶಿಕ್ಷಕಿ ಸಂಗೀತಾ ಶರ್ಮಾ ಶಾಲೆಯ ಬಿಸಿಯೂಟ ಮಾತ್ರವಲ್ಲದೆ ಶಾಲೆಯಲ್ಲಿ ನಡೆಯುವ ಇತರ ಕಾರ್ಯಕ್ರಮಗಳಿಗೂ ಶರೀಫ್ ತರಕಾರಿ ಪೂರೈಕೆ ಮಾಡುತ್ತಾರೆ ಎಂದು ಮಾಹಿತಿ ನೀಡಿದರು. 4-5 ಕೈಗಳು ಸೇರಿದಾಗ ಅದು ಇನ್ನಷ್ಟು ಬಲಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕೇವಲ ಶೈಕ್ಷಣಿಕ ಮಾತ್ರ ಅಲ್ಲ, ಭೌತಿಕವಾಗಿರ್ಬೋದು, ಅವರ ಆಹಾರ ಕ್ರಮಗಳಲ್ಲಿ ಆಹಾರ ತಗೊಳ್ಳುವ ಆಹಾರಕ್ಕಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿಯೂ ಕೂಡ ಒಂದು 10 ಕೈಗಳು ಸೇರಿದರೆ ಅದಕ್ಕೊಂದು ಜಾಸ್ತಿ ಒಂದು ಬೆಲೆ ಕೂಡ ಬರ್ತದೆ.